ನಮಸ್ಕಾರ. ಇವತ್ತಿನ ವಿಷಯ, ಈ ಬಾರಿ ಬಜೆಟ್ನಲ್ಲಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ಟ್ಯಾಕ್ಸ್ ಜಾಸ್ತಿ ಆಗುತ್ತಾ? ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಶನ್. ಇದು ತಾಜಾ ನ್ಯೂಸ್, ಬಹುಶಃ ಎಲ್ಲರೂ ಕೇಳಲೇಬೇಕಾದ್ದು, ಮತ್ತೆ ವರ್ಷ ವರ್ಷ ರಿಪೀಟ್ ಆಗುವಂಥ ನ್ಯೂಸ್. ಕಳೆದ ವರ್ಷವೂ ಇತ್ತು, ಅದರ ಮುಂಚಿನ ವರ್ಷವೂ ಇತ್ತು. ಏನು ಅಂತಂದರೆ, ಸರ್ಕಾರದವರು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ನ ಏನಾದರೂ ಆಲ್ಟರ್ ಮಾಡ್ತಾರ ಮುಂದಿನ ದಿನಗಳಲ್ಲಿ ಬರ್ತಾ ಇರುವಂಥ ಬಜೆಟಲ್ಲಿ. ಪ್ರತಿ ವರ್ಷ ಸರ್ಕಾರಕ್ಕೆ ಡೆವಲಪ್ಮೆಂಟಲ್ ಆಕ್ಟಿವಿಟೀಸ್ಗೆ ತುಂಬ ಹಣದ ಅವಶ್ಯಕತೆ ಇದೆ. ಜಾಸ್ತಿ ಬಂದಷ್ಟು ಒಳ್ಳೆಯದು. ಏರ್ಪೋರ್ಟ್ಗಳು, ರೈಲ್ವೆ ಸ್ಟೇಷನ್ಗಳು, ಹೊಸ ಟ್ರೈನ್ಗಳು, ರೋಡ್ಗಳನ್ನು ಮಾಡಬಹುದು. ಆದರೆ ಅದಕ್ಕೆ ಒಂದು ತೊಂದರೆ ಏನು ಅಂತಂದರೆ, ನಮ್ಮ ದೇಶದಲ್ಲಿ ಆದಾಯ ತೆರಿಗೆ ಕಟ್ಟುವವರ ಸಂಖ್ಯೆ ಅತಿ ಕಡಿಮೆ ಮತ್ತು ಆ ಸಂಖ್ಯೆಯನ್ನು ಜಾಸ್ತಿ ಮಾಡಿಕೊಳ್ಳಿಕ್ಕೆ ಸರ್ಕಾರ ಆಗ್ತಾ ಇಲ್ಲ. ಆದ್ದರಿಂದ ಯಾರು ಈಗಾಗಲೇ ಆದಾಯ ತೆರಿಗೆಯನ್ನು ಕಟ್ತಾ ಇದ್ದಾರೋ ಅವರಿಗೆ ಮತ್ತೊಂದಷ್ಟು ತೆರಿಗೆಯನ್ನು ಹಾಕೋಣ ಅನ್ನುವಂಥದ್ದು ಸರ್ಕಾರದ ಮನೋಭಾವನೆ. ಸದ್ಯದ ಮಟ್ಟಿಗೆ ನೀವು ಕ್ಯಾಪಿಟಲ್ ಗೇನ್ಸ್ನ ಸ್ಟ್ರಕ್ಚರ್ ಅನ್ನು ಭಾರತದಲ್ಲಿ ನೋಡಿದ್ರೆ ತುಂಬಾ ಕಾಂಪ್ಲಿಕೇಶನ್ ಇದೆ. ನಮ್ಮ ದೇಶದಲ್ಲಿ ನೀವು ಸೂಕ್ಷ್ಮವಾಗಿ ಗಮನಿಸಿದ್ರೆ ಬೇರೆ ಬೇರೆ ಅಸೆಟ್ ಕ್ಲಾಸ್ಗಳಿಗೆ ಬೇರೆ ಬೇರೆ ಹೋಲ್ಡಿಂಗ್ ಪೀರಿಯಡ್ ಇದೆ ಮತ್ತು ಕ್ಯಾಪಿಟಲ್ ಗೇನ್ಸ್ ಟ್ಯಾಕ್ಸು ಆಗಾಗ ಚೇಂಜ್ ಆಗ್ತಾ ಇರುತ್ತೆ. ಆದ್ದರಿಂದ ಸರ್ಕಾರದವರು ಏನು ಚಿಂತನೆ ನಡೆಸ್ತಾ ಇದ್ದಾರೆ ಅಂತಂದ್ರೆ, ರಿಯಲ್ ಎಸ್ಟೇಟ್ ಅಲ್ಲಿ ಅದೇನು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ಅಂತ ಕ್ವಾಲಿಫೈ ಆಗಬೇಕಾದ್ರೆ 24 ತಿಂಗಳು ಇಟ್ಕೋಬೇಕು ಅಂತ ಹೇಳ್ತಾರೋ ಅದನ್ನ 12 ತಿಂಗಳಿಗೆ ತರಬೇಕು ಅನ್ನುವಂಥ ಚಿಂತನೆ ನಡೆದಿದೆ. ಹೀಗೆ ಮಾಡೋದ್ರಿಂದ ಸರ್ಕಾರದವರು ರಿಯಲ್ ಎಸ್ಟೇಟ್ ಇಂದಲೂ ಕೂಡ ಒಂದಷ್ಟು ಜಾಸ್ತಿ ತೆರಿಗೆಯನ್ನು ಸಂಗ್ರಹಿಸಬಹುದು. ಹಲವಾರು ವರ್ಷಗಳ ಕೆಳಗೆ ಸರ್ಕಾರ ಒಂದು ಲಾಜಿಕ್ಗೆ ಬಂತು. ಯಾರಾದರೂ ಒಬ್ಬ ವ್ಯಕ್ತಿ ಲಾಂಗ್ ಟರ್ಮ್ನಲ್ಲಿ ಷೇರುಗಳನ್ನು ಇಟ್ಕೊಳ್ತಾನೆ ಅಂತಂದ್ರೆ ಮತ್ತು ಅದಕ್ಕೆ ಏನೂ ಟ್ಯಾಕ್ಸ್ ಇಲ್ಲ ಮಾರಿಕೊಳ್ಳುವಾಗ ಅಂತಂದ್ರೆ ಸರ್ಕಾರಕ್ಕೆ ಷೇರು ಮಾರುಕಟ್ಟೆಯಿಂದ ₹1 ಕೂಡ ಬರುವುದಿಲ್ಲ. ಆದ್ದರಿಂದ ಅಂದಿನ ಫೈನಾನ್ಸ್ ಮಿನಿಸ್ಟರ್ ಹೇಳಿದ್ರು, ನೀವು ಷೇರುಗಳನ್ನು ಮಾರುವಾಗ ನಮಗೆ ಏನೂ ಸಿಕ್ಕದೇ ಇರೋದ್ರಿಂದ ನೀವು ಷೇರುಗಳನ್ನು ಕೊಳ್ಳುವಾಗ ಸೆಕ್ಯೂರಿಟೀಸ್ ಟ್ರಾನ್ಸಾಕ್ಷನ್ ಟ್ಯಾಕ್ಸ್ ಅಥವಾ STT ಕಟ್ಟಿ. ಮುಂದಿನ ಫೈನಾನ್ಸ್ ಮಿನಿಸ್ಟರ್ ಬಂದಾಗ ಅವರು ಫ್ರೆಶ್ ಆಗಿ 10% ಕ್ಯಾಪಿಟಲ್ ಗೇನ್ಸ್ ಅನ್ನು ಹಾಕಿದ್ರು ಲಾಂಗ್ ಟರ್ಮ್ ಹೋಲ್ಡಿಂಗ್ ಮೇಲೆ. ಆ ಸಮಯದಲ್ಲಿ ಈ STT ಯಾಕೆ ಹಾಕಿದ್ದರು ಅನ್ನುವಂತಹ ಒಂದು ಪ್ರಿನ್ಸಿಪಲ್ನ ಮರೆತುಬಿಟ್ರು. STT ಕಂಟಿನ್ಯೂ ಮಾಡಿದ್ರು, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ಕೂಡ ಕಂಟಿನ್ಯೂ ಮಾಡಿದ್ರು. ಈಗ ಸರ್ಕಾರ ಜಾಸ್ತಿ ಹಣವನ್ನು ಜನರಿಂದ ಸಂಗ್ರಹಣೆ ಮಾಡಲಿಕ್ಕೆ ಒಂದು ಹೊಸದಾದ ಪ್ರಪೋಸಲ್ ಅನ್ನು ಯೋಚನೆ ಮಾಡ್ತಾ ಇದೆ, ಟು ಇನ್ಕ್ರೀಸ್ ದ ಟ್ಯಾಕ್ಸ್ ಆನ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್. ಸದ್ಯದ ಮಟ್ಟಿಗೆ ಏನು ಕ್ಯಾಪಿಟಲ್ ಗೇನ್ಸ್ ಇದೆ, ಯಾವ ಅಸೆಟ್ ಕ್ಲಾಸಿಗೆ ಅಂತ ತಿಳಿಸ್ಲಿಕ್ಕೋಸ್ಕರ ಒಂದು ಪಟ್ಟಿಯನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್, ಪ್ರಾಫಿಟ್ ಫ್ರಮ್ ಸ್ಟಾಕ್ ಮಾರ್ಕೆಟ್ಸ್ ಮೇಡ್ ವಿದಿನ್ 1 year 15% ಕಟ್ಟಬೇಕು. ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್, ಪ್ರಾಫಿಟ್ ಫ್ರಮ್ ಸ್ಟಾಕ್ ಮಾರ್ಕೆಟ್ ವಿಚ್ ಇಸ್ ಬುಕ್ಡ್ ಆಫ್ಟರ್ 1 year 10% ಕಟ್ಟಬೇಕು ಆಫ್ಟರ್ 1 lakh ಪ್ರಾಫಿಟ್ ಬಂದ ಮೇಲೆ. ಈಗ ರಿಯಲ್ ಎಸ್ಟೇಟ್ಗೆ ಹೋದ್ರೆ ಲೆಸ್ ದೆನ್ 2 years ಆಸ್ ಪರ್ ಇನ್ಕಮ್ ಟ್ಯಾಕ್ಸ್ ಲ್ಯಾಬ್ 10, 20 or 30%. ರಿಯಲ್ ಎಸ್ಟೇಟ್ ಮೋರ್ ದೆನ್ 2 years ಅದನ್ನ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ಅಂತ ಕರೀತಾರೆ. ರಿಯಲ್ ಎಸ್ಟೇಟ್ ಅಲ್ಲಿ 20% ವಿತ್ ಅ ಬೆನಿಫಿಟ್ ಆಫ್ ಇಂಡೆಕ್ಸೇಷನ್. ಮತ್ತೆ ಬ್ಯಾಂಕ್ FDಗೆ ಆಸ್ ಪರ್ ಇನ್ಕಮ್ ಟ್ಯಾಕ್ಸ್ ಲ್ಯಾಬ್ 10, 20 or 30%. ಏಪ್ರಿಲ್ 2019 ಷೇರುಗಳಲ್ಲಿ ಯಾವ ಲಾಂಗ್ ಟರ್ಮ್ ಗೇನ್ಸ್ ಟ್ಯಾಕ್ಸು ಇರಲಿಲ್ಲ. ಸದ್ಯಕ್ಕೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸು 10% ನೀವು 1 ವರ್ಷದ ಮೇಲೆ ಮಾಡಿಕೊಂಡ್ರೆ ಮತ್ತು 1 ಲಕ್ಷ ಪ್ರಾಫಿಟ್ ತಗೊಂಡ ಮೇಲೆ. ಸೂಕ್ಷ್ಮವಾಗಿ ಗಮನಿಸಿದ್ರೆ ಕ್ಯಾಪಿಟಲ್ ಗೇನ್ಸು ರಿಯಲ್ ಎಸ್ಟೇಟು ಗೋಲ್ಡ್ನಲ್ಲಿ ಷೇರಿಗಿಂತ ಜಾಸ್ತಿ ಇದೆ. ಸದ್ಯದ ಮಟ್ಟಿಗೆ ಸರ್ಕಾರದ ಒಂದು ಅಭಿಪ್ರಾಯ ಏನು ಅಂತಂದ್ರೆ, ಯಾರಾದರೂ ಷೇರಿನಲ್ಲಿ ಹಣವನ್ನು ಹಾಕಿ ಲಾಂಗ್ ಟರ್ಮಿಗೆ ಇಟ್ಕೋತಾರೆ ಅಂತಂದ್ರೆ ಅದನ್ನ ಪ್ಯಾಸಿವ್ ಇನ್ಕಮ್ ಅಂತ ಕರಿಬಹುದು ಮತ್ತು ಪ್ಯಾಸಿವ್ ಇನ್ಕಮ್ಗೆ ನಾವು ಕಮ್ಮಿ ಟ್ಯಾಕ್ಸ್ ಹಾಕಬಾರ್ದು, ಜಾಸ್ತಿ ಮಾಡಬೇಕು. ಸರ್ಕಾರದ ಮತ್ತು ಫೈನಾನ್ಸ್ ಮಿನಿಸ್ಟರ್ ಅವರ ಇನ್ನೊಂದು ವಾದ ಏನು ಅಂತಂದ್ರೆ, ಹಲವಾರು ದೇಶಗಳಲ್ಲಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸು 25ರಿಂದ 30% ರೇಂಜ್ನಲ್ಲಿದೆ. ಹಾಗೇನಾದರೂ ಸರ್ಕಾರದವರು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ಟ್ಯಾಕ್ಸ್ ಅನ್ನು ಜಾಸ್ತಿ ಮಾಡ್ತಾರೆ ಅಂತಂದ್ರೆ FDಯಲ್ಲಿ ಹಾಕಿದ ಇನ್ಕಮ್ಗೂ ಮತ್ತು ಷೇರಿನಲ್ಲಿ ಹಾಕಿದ ಇನ್ಕಮ್ಗೂ ಏನೂ ಡಿಫ್ರೆನ್ಸ್ ಇಲ್ಲದೆ ಇರಬಹುದು. ಇಲ್ಲಿ ನಾವು ಗಮನಿಸಬೇಕಾದ ವಿಷಯ ಏನು ಅಂತಂದ್ರೆ, FD ಟೋಟಲಿ ರಿಸ್ಕ್ ಫ್ರೀ
ಷೇರು ಮಾರುಕಟ್ಟೆಯಲ್ಲಿ ರಿಸ್ಕ್ ತಗೊಂಡ ಮೇಲೂ FD ಅಷ್ಟೇ ಬರುತ್ತೆ ಅಂತಂದ್ರೆ ಜನ ಯಾಕೆ ಷೇರು ಮಾರುಕಟ್ಟೆಯಲ್ಲಿ ಹಣವನ್ನು ಹಾಕಬೇಕು ಅನ್ನುವಂತ ಒಂದು ಪ್ರಶ್ನೆ ಉತ್ಪತ್ತಿಯಾಗುತ್ತೆ. ಷೇರು ಮಾರುಕಟ್ಟೆಯಲ್ಲಿ ಬರುವ ಇನ್ಕಮ್ ಒಂದು ತರ ಬಿಸ್ನೆಸ್ ಇನ್ಕಮ್ ತರ ಇರುತ್ತೆ. ಯಾಕಂದ್ರೆ ಬಹಳ ರಿಸ್ಕ್ ಇದೆ ಮತ್ತೆ ಲಾಸ್ ಆಗುವಂತ ಚಾನ್ಸಸ್ ಕೂಡ ಜಾಸ್ತಿ ಇದೆ. ಅಂತಹ ಸಂದರ್ಭದಲ್ಲಿ ಸರ್ಕಾರದವರು ಷೇರು ಮಾರುಕಟ್ಟೆಯ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ಗೆ ಒಂದಷ್ಟು ಜಾಸ್ತಿ ಟ್ಯಾಕ್ಸ್ ಹಾಕ್ತಾರೆ ಅಂತಂದ್ರೆ ಅದು ನಮ್ಮ ಅಭಿಪ್ರಾಯದಲ್ಲಿ ಇಲ್ಲಾಜಿಕಲ್. 2023-24 ಅವಧಿಯಲ್ಲಿ ಸರ್ಕಾರದ ಅಂಕಿಅಂಶಗಳ ಪ್ರಕಾರ ಒಂದು ಅಂದಾಜು 8 ಕೋಟಿ ಜನ ತಮ್ಮ IT ರಿಟರ್ನ್ಸ್ ಅನ್ನು ಫೈಲ್ ಮಾಡಿದ್ದಾರೆ. ಅದರಲ್ಲಿ 3% ಭಾರತೀಯರು ನಮ್ಮ ಇನ್ಕಮ್ 5 ಲಕ್ಷಕ್ಕಿಂತ ಜಾಸ್ತಿ ಇದೆ ಅಂತ ಹೇಳಿದ್ದಾರೆ ಮತ್ತು 50 ಲಕ್ಷ ಇಂಡಿವಿಜುವಲ್ ಟ್ಯಾಕ್ಸ್ ಪೇಯರ್ಸ್ ಹೇಳಿದ್ದಾರೆ ನಮ್ಮ ಇನ್ಕಮ್ 10 ಲಕ್ಷಕ್ಕೂ ಮಿಗಿಲಾಗಿದೆ. ಒಟ್ಟಾರೆ ನೋಡಿದರೆ ಭಾರತದಲ್ಲಿ ಇನ್ಕಮ್ ಟ್ಯಾಕ್ಸ್ ಕಟ್ಟುವವರ ಸಂಖ್ಯೆ ಅತಿ ಕಡಿಮೆ. ಷೇರು ಮಾರುಕಟ್ಟೆ ಲೆಕ್ಕಾಚಾರ ತಗೊಂಡ್ರೆ ಅಂದಾಜು 5-6% ಪಾಪ್ಯುಲೇಷನ್ ಮಾತ್ರ ಷೇರು ಮಾರುಕಟ್ಟೆಯಲ್ಲಿ ಹಣವನ್ನು ಹೂಡಿಕೆ ಮಾಡ್ತಾರೆ. ಇದು ಸರ್ಕಾರಕ್ಕೆ ಒಂದು ಈಸಿ ಟಾರ್ಗೆಟ್. ಯಾಕಂದ್ರೆ ಇವರಿಗೆ ಏನಾದರೂ ನಾವು ಟ್ಯಾಕ್ಸಸ್ ಅನ್ನು ಜಾಸ್ತಿ ಮಾಡಿದ್ರೆ ಅವರು ಜಾಸ್ತಿ ಪ್ರೊಟೆಸ್ಟ್ ಮಾಡದೇ ಇರಬಹುದು. ಪ್ರತಿ ಬಾರಿ ಬಜೆಟ್ ಮಂಡನೆ ಆಗಬೇಕಾದ್ರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ಜಾಸ್ತಿ ಮಾಡ್ತಾರೆ ಅನ್ನುವಂತ ವದಂತಿ ಯಾವಾಗಲೂ ಹಬ್ತಾ ಇರುತ್ತೆ. ಆದರೆ ಈ ಬಜೆಟ್ ನಲ್ಲಿ ಜಾಸ್ತಿ ಮಾಡದೇ ಇದ್ರೂ ಕೂಡ ನಮ್ಮ ಪ್ರಕಾರ ಮುಂದಿನ ದಿನಗಳಲ್ಲಿ ಸರ್ಕಾರ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ಅನ್ನು ಜಾಸ್ತಿ ಮಾಡಿಯೇ ಮಾಡ್ತಾರೆ. ಯಾಕಂದ್ರೆ ಇದರಿಂದ ದೇಶಕ್ಕೆ ಡೆವಲಪ್ಮೆಂಟಲ್ ಆಕ್ಟಿವಿಟೀಸ್ಗೆ ಒಂದಷ್ಟು ಹಣವನ್ನು ಸಂಗ್ರಹಣೆ ಮಾಡಬಹುದು. ಷೇರು ಮಾರುಕಟ್ಟೆಯಲ್ಲಿ ಹಣವನ್ನು ಹೂಡ್ತಾ ಇರುವಂತ ಎಲ್ಲ ಹೂಡಿಕೆದಾರರ ಒಂದೇ ಒಂದು ವಿನಂತಿ ಏನು ಅಂತಂದ್ರೆ ಕ್ಯಾಪಿಟಲ್ ಗೇನ್ಸ್ ಟ್ಯಾಕ್ಸ್ ನ ಲಾಂಗ್ ಟರ್ಮ್ ನಲ್ಲಿ ಜಾಸ್ತಿ ಮಾಡೋದನ್ನ ಆದಷ್ಟು ಡಿಲೇ ಮಾಡಿ, ಇಲ್ಲ ಪೋಸ್ಟ್ಪೋನ್ ಮಾಡಿ, ಇಲ್ಲವ ಹಾಗೆ ಇಟ್ಕೊಳ್ಳಿ. ವಿಡಿಯೋದ ಕೊನೆಯಲ್ಲಿ ಇವತ್ತಿನ ವಿಡಿಯೋಗೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ಬ್ಯಾಂಕ್ ಇಂಟ್ರೆಸ್ಟ್ ಮತ್ತು ಸ್ಟಾಕ್ ಮಾರ್ಕೆಟ್ ಎರಡಕ್ಕೂ ಕೂಡ ಒಂದೇ ತರದ ಟ್ಯಾಕ್ಸ್ ಅನ್ನು ಹಾಕಬಹುದು. ಎಸ್ ಅಥವಾ ನೋ ಅಂತ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ. ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರೆಯಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.